ಕೋಲಾರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ಗೆ ನಡೆದ ಚುನಾವಣೆಯಲ್ಲಿ ವಡಗೂರು ರಾಮು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕೆಎಲ್ ರಾಜಣ್ಣ ಅವಿರೋಧ ಆಯ್ಕೆಯಾದರು. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಆದರೂ ಆಡಳಿತ ಪಕ್ಷಕ್ಕೆ ಬೇಸತ್ತು ರೈತರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಬೆಂಬಲ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮಾತ್ರ ಸಕ್ಸಸ್ ಆಗಿದೆ. ಇನ್ನು ಉಳಿದ ಎಲ್ಲಾ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿದೆ ಎಂದು ವ್ಯಂಗ್ಯವಾಡಿದರು. ಮುಂದಿನ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯೇ ಗೆಲ್ಲುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಂತ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಲಾಗುತ್ತದೆ. ಮೈತ್ರಿ ಕಾರಣ ಜೆಡಿಎಸ್ ಅಥವಾ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಆಗುತ್ತೆ ನೋಡಬೇಕು. ಚರ್ಚೆ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡುತ್ತೇವೆ. ಈಗಾಗಲೇ ಕುಮಾರಸ್ವಾಮಿ ತಾಲೂಕು ಮಟ್ಟದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದಾರೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ಬಂಗಾರಪೇಟೆಯ ಮಲ್ಲೇಶ್ ಮುನ್ಸ್ವಾಮಿ ಹೆಸರು ಪ್ರಸ್ತಾಪವಾಗಿದೆ. ಒಮ್ಮತವಾಗಿ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಬೇಕೆಂದು ನಾವು ಹೇಳಿದ್ದೇವೆ ಎಂದರು. ಮತ್ತು ಇನ್ನು 6 ಜನ ಗಂಡಸಿದ್ರೆ ಅವರೆಲ್ಲ ಕೂಡ ನಾವು ಒಟ್ಟಾಗಿದ್ದು ಇವತ್ತು ಬಂದು ನಮ್ಮ ಹಿರಿಯರಾದಂಥ ಶ್ರೀನಾಥಣ್ಣ, ಮಲ್ಲೇಶಣ್ಣ, ರಾಮಣ್ಣ ಮತ್ತು ಬೆಂಕಲಿ ಪ್ರಕಾಶ್ ಅಣ್ಣ ಇವರೆಲ್ಲ BJP ಮತ್ತು JDS ಅಲಯನ್ಸ್ ಆಗಿ ನಾವು ಚುನಾವಣೆ ಮಾಡಿದ್ವಿ. ಇನ್ನು ಸದಸ್ಯರ ಚುನಾವಣೆ ಮತ್ತು ಅಧ್ಯಕ್ಷರ ಚುನಾವಣೆ ಬಂದಾಗ ನಮ್ಮ ನಾಯಕರ ತೀರ್ಮಾನದಂತೆ ನಾವು ಹೋಗಬೇಕಾಯಿತು. ಎಲ್ಲರೂ ಕೂಡ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ನಮಗೆ ಕೊಟ್ಕೊಟ್ಟಿದ್ದಾರೆ. ನಮ್ಮ ಸದಸ್ಯರು, ನಮ್ಮ ನಾಯಕರಿಗೆ ನಾನು ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಕೂಡ ಸುಮಾರು 10 ವರ್ಷದ ಹಿಂದೆ ತಾಲೂಕು ಸೊಸೈಟಿ ಸದಸ್ಯನಾಗಿದ್ದೆ. 24 ವರ್ಷದ ಹಿಂದೆ ಪುತ್ತೂರು ಹೋಬಳಿ SFB ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೆ. 1 ವರ್ಷದ ಮೇ ಹಿಂದೆ ನಾನು ಕೂಡ ಅಲ್ಲಿ ಅಧ್ಯಕ್ಷನಾಗಿದ್ದೆ. ಏನು ನಮಗೆ ಇವತ್ತು ಶ್ರೀನಿವಾಸ್ ಗೌಡರು ಕೂಡ ನಮ್ಮ ಬೋರ್ಡಲ್ಲಿ ಅವರು ಒಬ್ಬ ಸದಸ್ಯರಿದ್ದಾರೆ. ಏನು ನಮ್ಮ ಶ್ರೀನಿವಾಸ್ ಗೌಡರು ಇವತ್ತು ಹಿರಿಯರಿದ್ದಾರೆ, ಮಾಜಿ ಮಂತ್ರಿಗಳು, ಅಂತಾರಾಷ್ಟ್ರೀಯ ಸಹಕಾರಿಗಳಿದ್ದಾರೆ. ಅವರ ಒಂದು ಜೊತೆಯಲ್ಲಿರೋದಂಥ ಸಂತೋಷದ ವಿಚಾರ. ಹಾಗಾಗಿ ನಮ್ಮ ನಾಯಕರು ಹೇಳಿದಂಗೆ ಯಾವುದೇ ಒಂದು ಭೇದ ಭಾವನಿಲ್ಲ. ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಒಂದು ಸೊಸೈಟಿಯನ್ನು ಅಭಿವೃದ್ಧಿ ಕಡೆ ತಗೊಳ್ಳೋದಕ್ಕೆ ನಾವು ಸರ್ವ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.